ಪ್ರಿಯ ಸ್ನೇಹಿತರೆ, 25ರ ನಂತರದ ಜೀವನ ಇದು ಕೇವಲ ವಯಸ್ಸು ಹೆಚ್ಚಾಗುವಂತಹ ಸಮಯ ಅಲ್ಲ. ಇದು ಬದುಕು ನಮ್ಮನ್ನ ನಿಜವಾಗಿ ರೂಪಿಸುವಂತಹ ಹಂತ. ಈ ವಯಸ್ಸಿನಲ್ಲಿ ಪ್ರತಿಭೆ ಮಾತ್ರ ಸಾಕಾಗೋದಿಲ್ಲ, ಕೌಶಲ್ಯ ಇದ್ರೂ ಕೂಡ ಸಾಕಾಗೋದಿಲ್ಲ. ಇಲ್ಲಿ ಮನಸ್ಸಿನ ಸ್ಥಿರತೆ ಬೇಕು, ಅಂತರಾಳದೊಳಗಿನ ಶಕ್ತಿ ಬೇಕು. ಈ ವಯಸ್ಸಿನ ನಂತರ ಜೀವನ ನಮಗೆ 3 ಮುಖ್ಯವಾದಂತಹ ಪಾಠವನ್ನ ಕಲಿಸುತ್ತೆ. 1, ಭಾವನೆಗಳ ಮೇಲಿನ ಹಿಡಿತ. 2, ನಿಶ್ಶಬ್ದ ಮತ್ತು ಆತ್ಮವಿಶ್ವಾಸ. 3, ತುಂಬಾ ಬಲಶಾಲಿಯಾದ ಮಿತಿಗಳನ್ನ ನಮಗ್ ನಾವೇ ಹಾಕಿಕೊಳ್ಳೋದು. ಇವನ್ನ ನಿಮಗೆ ಯಾರೂ ಕಲಿಸೋದಿಲ್ಲ, ಆದ್ರೆ ಈ ಜೀವನ ನಿಮಗೆ ಕಲಿಸುತ್ತೆ. ಶಾಲೆಯಲ್ಲಿ ಯಾವ ಶಿಕ್ಷಕರು ಕೂಡ ಇದನ್ನ ಹೇಳ್ಕೊಡೋದಿಲ್ಲ. ಮನೆಯಲ್ಲಿ ತಂದೆ ತಾಯಿಗಳಿಗೆ ಇದ್ರ ಬಗ್ಗೆ ಗಮನ ಇರೋದಿಲ್ಲ. ಸ್ನೇಹಿತರು ಕೂಡ ಇದ್ರ ಬಗ್ಗೆ ನಿಮ್ ಜೊತೆ ಮಾತಾಡೋದಿಲ್ಲ. ಹಾಗಾಗಿ ಕಾಲವೇ ಪಾಠ ಕಲಿಸುತ್ತೆ ಅಂತ ಹೇಳ್ತಾರಲ್ಲ, ಹಾಗೇನೆ ಜೀವನ ನಿಮಗೆ ಇದ್ರ ಬಗ್ಗೆ ಕಲಿಸ್ಕೊಡುತ್ತೆ. ಹಾಗಾದ್ರೆ ಶುರು ಮಾಡೋಣ. ಮೊದಲ ಪಾಠ, ಎಮೋಷನಲ್ ಕಂಟ್ರೋಲ್. ಯಾವುದು ನಮ್ಮ ಎನರ್ಜಿಗೆ ಅರ್ಹವಾಗಿದೆ, ಯಾವುದೂ ಇಲ್ಲ, ಇದನ್ನ ಯಾರು ತಿಳಿದುಕೊಳ್ತಾರೆ ನೋಡಿ, ಅವರು ಮಾತ್ರ ಜೀವನದಲ್ಲಿ ಗೆಲ್ತಾರೆ. ಯಾಕಂದ್ರೆ 25ನೇ ವಯಸ್ಸಿನ ನಂತರವೂ ಕೂಡ ಪ್ರತಿಯೊಂದು ವಿಷಯಕ್ಕೆ ನೀವು ಪ್ರತಿಕ್ರಿಯೆಗಳನ್ನ ಕೊಡ್ತಾ ಕೂತ್ರೆ ನಿಮ್ಮ ಮನಸ್ಸಿಗೆ ಸುಸ್ತಾಗುತ್ತೆ. ನೀವು ದಣಿತೀರಿ, ನಿಮ್ಮ ಆತ್ಮಶಕ್ತಿ ಕುಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಕ್ರಿಯೆ ಕೊಡಬೇಕಾ ಅಥವಾ ಶಾಂತವಾಗಿರ್ಬೇಕಾ ಅನ್ನೋದನ್ನ ನಿಮಗ್ ನೀವೇ ಕೇಳ್ಕೊಳ್ಬೇಕು. ಒಂದ್ಸಾರಿ ನಿಮ್ಮನ್ನ ಕೇಳಿ, ಈ ವಿಷಯ ಅಥವಾ ಈ ಕೆಲಸ ನನ್ನ ಮನಃಶಾಂತಿಗಿಂತ ದೊಡ್ಡದಾ? ಇದರಿಂದ ನನ್ನ ಬದುಕು ಬದಲಾಗುತ್ತಾ? ಈ ಪ್ರಶ್ನೆಯನ್ನು ನಿಮಗೆ ನೀವೇ ಮಾಡಿಕೊಂಡಾಗ ನಿಮ್ಮ ಮನಸ್ಸೇ ನಿಮಗೆ ಉತ್ತರ ಹೇಳುತ್ತೆ. ಬಹುತೇಕ ವಿಷಯಗಳು ನಿಮ್ಮ ಪ್ರತಿಕ್ರಿಯೆಗೆ ಅರ್ಹವಾಗಿರೋದೇ ಇಲ್ಲ. ದೇ ಆರ್ ಕಂಪ್ಲೀಟ್ಲಿ ಔಟ್ ಆಫ್ ಯುವರ್ ಕಾಂಟೆಕ್ಸ್ಟ್. ಹಾಗಾಗಿ ಅಂಥವುಗಳಿಂದ ನೀವು ದೂರ ಇದ್ಬಿಡಬೇಕು. ಭಾವನೆಗಳ ಮೇಲಿನ ಹಿಡಿತ ಅಂದರೆ ಭಾವನೆಗಳನ್ನು ಅಡಗಿಸಿಟ್ಕೊಂಡು ಕೂತ್ಕೊಳ್ಳೋದಲ್ಲ. ಅವು ನಿಮ್ಮನ್ನು ಆಡಿಸದಂತೆ, ಅವು ನಿಮ್ಮನ್ನು ಆಳದಂತೆ ನೋಡಿಕೊಳ್ಳೋದು. ಉದಾಹರಣೆಗೆ, ಕೋಪ ಬಂದಾಗ ಆಲೋಚನೆ ಮಾಡೋದು, ನೋವಾದಾಗ ತಾಳ್ಮೆಯಿಂದ ನಿರ್ಧಾರ ಮಾಡೋದು, ಆಕ್ರೋಶ ಬಂದಾಗ ಒಂದು ಸಾರಿ ನಿಂತ್ಕೊಂಡು ದೀರ್ಘವಾಗಿ ಉಸಿರಾಡಿ ನಂತರ ಮಾತಾಡೋದು. ಇದು ದುರ್ಬಲತೆ ಅಲ್ಲ, ಇದು ಪ್ರೌಢತೆ, ಇದು ಧೈರ್ಯ. ಇನ್ನು 2ನೇ ಪಾಠ ನೋಡೋಣ, ಸೆಲ್ಫ್ ಬಿಲೀಫ್. ನಿಮ್ಮ ಆತ್ಮದ ಮೇಲೆಯೇ ನಂಬಿಕೆ. ಕೆಲವೊಂದು ಬಾರಿ ನಮಗೇನು ಅನಿಸ್ತಾ ಇರುತ್ತೆ, ಶೋ ಆಫ್ ಮಾಡ್ಕೊಳ್ಳೋದು, ಗದ್ದಲ ಮಾಡೋದು ಕಾನ್ಫಿಡೆನ್ಸ್ ಅಂತ ಅನಿಸ್ತಾ ಇರುತ್ತೆ. ನೋ 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 ಯಾವುದು ಶಾಂತವಾಗಿರುತ್ತೋ ಅದೇ ತುಂಬ ಬಲಶಾಲಿಯಾಗಿರುತ್ತೆ. ಜೀವನ ನಿಮಗೆ ನೋವು ಕೊಟ್ಟಾಗ, ಈ ಜಗತ್ತು ನಿಮ್ಮ ವಿರುದ್ಧ ನಿಂತಾಗ, ಪರಿಸ್ಥಿತಿಗಳು ಕಠಿಣವಾದಾಗ ನಿಮ್ಮ ಒಳಗಿನಿಂದ ಒಂದು ಧ್ವನಿ ಕೇಳಿಬರಬೇಕು. ಎಸ್, ನಾನು ಇದನ್ನು ಹಿಂದೆ ಎದುರಿಸಿದ್ದೀನಿ, ನಾನು ಸೋತಿದ್ದೀನಿ, ಆದರೆ ಸೋತು ಕೂಡ ಗೆದ್ದಿದ್ದೀನಿ. ನಾನು ಮತ್ತೆ ಎದ್ದು ನಿಂತ್ಕೊಳ್ತೀನಿ, ಯಾಕಂದರೆ ನನ್ನ ಮೇಲೆ ನನಗೆ ನಂಬಿಕೆ ಇದೆ. ಈ ಥರ ನಿಮ್ಮ ಮನಸ್ಸಿನ ಮಾತು ಕೇಳಿಬಂದಾಗ, ಅದನ್ನು ನೀವು ಬಾಯಿಂದ ಉಚ್ಚಾರ ಮಾಡಿದಾಗ ನಿಮ್ಮಲ್ಲಿ ಒಂದು ಧೈರ್ಯ ಹುಟ್ಟುತ್ತೆ. ಅದು ನಿಜವಾದ ಕಾನ್ಫಿಡೆನ್ಸ್. ನೀವು ಯಾರಿಗೂ ಏನು ಹೇಳೋಗತ್ತೆ ಇಲ್ಲ, ನಿಮಗೆ ನೀವು ಹೇಳ್ಕೊಂಡ್ರೆ ಸಾಕು. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿ ಕ್ಷಣದಲ್ಲೂ ಕೂಡ ಗೆಲ್ತಾನೆ ಇರೋದಿಲ್ಲ. ಒಂದೊಂದು ಸಾರಿ ಸೋಲುಗಳು ಬರುತ್ತೆ. ನೀವು ಜಗತ್ತಿನ ಶ್ರೇಷ್ಠ ವ್ಯಕ್ತಿಗಳನ್ನು ನೋಡಿ. ಉದಾಹರಣೆಗೆ ಇವತ್ತಿನ ಕ್ರಿಕೆಟ್ ಕಿಂಗ್ ಅಂತ ಕರಿತೀವಲ್ಲ, ವಿರಾಟ್ ಕೊಹ್ಲಿ, ಪ್ರತಿ ಸಾರಿ ಗೆಲ್ತಾನೆ ಇರ್ತಾರೆ. ಪ್ರತಿ ಮ್ಯಾಚ್ನಲ್ಲೂ ಸೆಂಚುರಿ ಬಾರಿಸ್ತಾರ? ನೆವರ್. ಯಾರ ಜೀವನವೂ ಕೂಡ ಪರ್ಫೆಕ್ಟ್ ಅಲ್ಲ. ಆದರೆ ಯಾರ ಬಳಿ ಆತ್ಮವಿಶ್ವಾಸ ಇರುತ್ತೆ ನೋಡಿ, ಅವರು ಬಿದ್ದರೂ ಕೂಡ ಎದ್ದು ನಿಂತ್ಕೊಳ್ತಾರೆ, ನೋವಾದರೂ ಕೂಡ ಮುಂದುವರಿಸ್ತಾರೆ. ಹಾಗಾಗಿನೇ ಅವರು ಕೊನೆಗೆ ಗೆಲ್ತಾರೆ. ಇನ್ನು ಕೊನೆಯದಾಗಿ ಬೌಂಡ್ರೀಸ್, ಮಿತಿಗಳು. 25ರ ನಂತರ ನಿಮಗರಿವಾಗುವಂಥ ಅತ್ಯಂತ ಕಠಿಣ ಸತ್ಯ ಏನು ಅಂತ ಅಂದರೆ, ಎಲ್ಲರಿಗೂ ಕೂಡ ಹೌದು ಅಂತ ಹೇಳೋದು, ಎಲ್ಲರಿಗೂ ಕೂಡ ಅವೈಲೇಬಲ್ ಇರೋದು ತಪ್ಪು. ಯಾಕಂತ ಅಂದರೆ ನೀವು ನಿಮ್ಮ ಸಮಯಕ್ಕೆ ವ್ಯಾಲ್ಯೂ ಕೊಡಬೇಕಾಗತ್ತೆ, ನಿಮ್ಮ ಮನಃಶಾಂತಿಯನ್ನು ರಕ್ಷಿಸಿಕೊಳ್ಬೇಕಾಗತ್ತೆ, ನಿಮ್ಮ ಬದುಕನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಬಿ ಸೆಲ್ಫಿಶ್. ಯಾರು ನಿಮ್ಮ ಸಮಯಕ್ಕೆ ಗೌರವ ಕೊಡಲ್ಲ, ಯಾರು ನಿಮ್ಮ ಎನರ್ಜಿಯನ್ನು ಹಾಳು ಮಾಡ್ತಾರೆ, ಯಾರಿಗೆ ನಿಮ್ಮ ಬಳಕೆ ಮಾತ್ರ ಗೊತ್ತು ಆದರೆ ನಿಮ್ಮ ಕಷ್ಟದಲ್ಲಿ ಅವರು ನಿಮಗಾಗಲ್ಲ, ಅಂಥವರಿಂದ ದೂರ ಇದ್ಬಿಡಿ. ನೋ ಅನ್ನೋದನ್ನು ಹೇಳೋದು ಕಲ್ತ್ಕೊಳ್ಬೇಕಾಗತ್ತೆ. ಬಿಕಾಸ್ ಯುವರ್ ಟೈಮ್ ಹ್ಯಾಸ್ ಇಟ್ಸ್ ಓನ್ ವ್ಯಾಲ್ಯೂ. ಹಾಗೆಯೇ ಯಾರು ನಿಮ್ಮ ಸಮಯವನ್ನು ಪೋಲ್ ಮಾಡ್ತಾರೆ, ಯಾರು ನಿಮಗೆ ಅಗೌರವವನ್ನು ತೋರಿಸ್ತಾರೆ, ಅಂಥವರಿಂದ ದೂರ ಉಳಿಯುವಂಥ ಕರ್ತವ್ಯವನ್ನು ಕೂಡ ನೀವು ಮಾಡ್ಕೊಳ್ಬೇಕಾಗತ್ತೆ. ಈ ತರಹದ ಮಿತಿಗಳನ್ನು ನೀವು ನಿಮಗೆ ನೀವೇ ರೂಪಿಸಿಕೊಂಡಾಗ ನಿಮ್ಮಲ್ಲಿ ಒಂದು ಸ್ಪಷ್ಟತೆ ಬರುತ್ತೆ. ಆವಾಗ ಯಾರು ನಿಜವಾದವರು, ಯಾರು ನಿಮ್ಮವರು, ಯಾರು ನಿಮ್ಮವರು ಅಲ್ಲ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇಡೀ ಜಗತ್ತೇ ನಿಮ್ಮದಲ್ಲ. ಇಟ್ ಈಸ್ ಹೈಲಿ ಇಂಪಾಸಿಬಲ್.
ಜಗತ್ತಿನಲ್ಲಿ ನಿಮ್ಮನ್ನು ತುಂಬ ಪ್ರೀತಿಸೋರು ಇರ್ತಾರೆ, ನಿಮ್ಮನ್ನು ತುಂಬ ದ್ವೇಷಿಸೋರು ಇರ್ತಾರೆ, ಕೆಲವೊಬ್ಬರು ನ್ಯೂಟ್ರಲ್ ಆಗಿರ್ತಾರೆ. ಹಾಗಾಗಿ ಯಾವುದರಿಂದ ನಿಮ್ಮ ಬದುಕಿಗೆ ಹೊಸ ಬೆಳಕು ಸಿಗುತ್ತೆ, ಯಾವುದರಿಂದ ಇನ್ನೊಬ್ಬರ ಬದುಕಿನಲ್ಲಿ ಒಳ್ಳೆಯದು ಬರುತ್ತೆ, ಒಳ್ಳೆಯದನ್ನು ನೀವು ಮಾಡಬಲ್ಲರಿ ಅಂಥ ಕೆಲಸಗಳಲ್ಲಿ ಮಾತ್ರ ತೊಡಗಿಕೊಳ್ಳಿ. ಕೆಟ್ಟವರಿಗೆ ಅಪ್ಪಿತಪ್ಪಿಯೂ ಕೂಡ ಸಹಾಯ ಮಾಡಲಿಕ್ಕೆ ಹೋಗಬೇಡಿ. ಇದು ನಿಮ್ಮ ಮನಃಶಾಂತಿಯ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತೆ. ಇನ್ನು ಕೊನೆಯದಾಗಿ ಹೇಳಬೇಕು ಅಂತ ಅಂದರೆ, 25ನೇ ವಯಸ್ಸಿನ ನಂತರ ಗ್ರೋತ್ ಅಂತ ಅಂದರೆ ಹೆಚ್ಚು ಓಡೋದಲ್ಲ, ಸಾಕಷ್ಟು ಬರೀ ಕೆಲಸನೇ ಮಾಡೋದಲ್ಲ. ಗ್ರೋತ್ ಅಂತ ಅಂದರೆ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳೋದು, ನಿಮ್ಮ ಭಾವನೆಗಳ ಮೇಲೆ ಹಿಡಿತ ತರೋದು, ನಿಮ್ಮ ಆತ್ಮವಿಶ್ವಾಸವನ್ನು ವೃದ್ಧಿಸಿಕೊಳ್ಳೋದು, ನಿಮ್ಮ ಮಿತಿಗಳನ್ನು ಸ್ಪಷ್ಟಪಡಿಸ್ಕೊಳ್ಳೋದು. ಇಲ್ಲಿ ನಿಮ್ಮ ಎನರ್ಜಿ ಪೋಲಾಗಲ್ಲ, ನಿಮ್ಮ ಸಮಯಕ್ಕೆ ಗೌರವ ಕೊಡ್ತೀರಿ. ಇದರಿಂದ ತಾನಾಗಿಯೇ ಯಾವುದರ ಮೇಲೆ ಫೋಕಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆಗ ಜೀವನದಲ್ಲಿ ಬರುವಂತಹ ಎಷ್ಟೇ ಕಠಿಣ ಅಲೆಗಳಿಗೂ ಕೂಡ ನೀವು ಬಗ್ಗೋದಿಲ್ಲ, ಅವುಗಳನ್ನು ಎದುರಿಸಿ ನಿಲ್ತೀರಿ. ನೀವಿವತ್ತು ಎಲ್ಲೇ ಇದ್ದರೂ ಕೂಡ, ಯಾವ ಕಷ್ಟದ ಸಂದರ್ಭದಲ್ಲೇ ಇದ್ದರೂ ಕೂಡ, ಬದುಕಿನ ಯಾವ ಕಷ್ಟದ ವಿಷಯದೊಂದಿಗೆ ಹೋರಾಟ ಮಾಡ್ತಾ ಇದ್ದರೂ ಕೂಡ, ಒಂದು ಸಾರಿ ನಿಮ್ಮ ಮನಸ್ಸಿನ ಆಳಕ್ಕೆ ಇಳೀರಿ, ಮನಸ್ಸನ್ನು ಶಾಂತಗೊಳಿಸಿ, ನಿಮ್ಮ ಮೇಲೆ ನಂಬಿಕೆ ಇಡಿ, ನಿಮ್ಮ ಮಿತಿಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಜೀವನ ನಿಮ್ಮ ಹಿಡಿತದಲ್ಲೇ ಇರಲಿ. ಯಾಕಂತ ಅಂದರೆ ಇಟ್ ಈಸ್ ಯುವರ್ ಲೈಫ್. ಈ ಆಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಹಾಗೆಯೇ ನಿಮ್ಮ ಆಪ್ತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದ. ಮತ್ತೆ ಸಿಗೋಣ. ನಮಸ್ಕಾರ.